ಮಗಳ ಶವ ಕೊಡಕ್ಕೆ ಪೊಲೀಸ್ನವರು ಯಾರ್ಯಾರೋ ತಿಂದ್ರಲ್ಲಪ್ಪ, ಅದಕ್ಕೆ ಪರಮೇಶ್ವರ್ ಏನೋ ಮಾತಾಡಿದಾರಂತೆ, ಇನ್ಮಿಂದ ಕ್ರಮ ತಗೊಳ್ಳಿ ಅಂತ ಹೇಳ್ಬಿಟ್ಟಿದ್ದೀವಿ, ಭಾಳ ಅಮಾನವೀಯ ಇದು ಅಂತ. ಐ ಅಗ್ರಿ ಡಾಕ್ಟ್ರ್ ಹತ್ರ ಪರಮೇಶ್ವರ್ ಜೊತೆ. ಬಟ್ ಡಾಕ್ಟ್ರೇ, ನೀವು ಯಾಕೆ ಸುಳ್ಳು ಹೇಳ್ತೀರಿ ಡಾಕ್ಟ್ರೇ? ಸುಮ್ಮನೆ ನಿಮಗೂ ಗೊತ್ತಿದೆ ಇದು ಯಾಕೆ ಆಗ್ತಿದೆ ವ್ಯವಸ್ಥೆ ಒಳಗಡೆ ಅಂತ. ಸುಮ್ಮನೆ ನಮ್ಮ ಕಣ್ಣಿಗೆ ಮಣ್ಣು ಹಾಕಕ್ಕೋ, ನಮ್ಮ ತುಟಿಗೆ ತುಪ್ಪ ಸವರಕ್ಕೋ, ಆಮೇಲೆ ಭಾಳ ಡಿಪ್ಲೊಮ್ಯಾಟಿಕಲಿ ಒಬ್ಬ ಹೋಮ್ ಮಿನಿಸ್ಟ್ರಾಗಿ ಮಾತಾಡಬೇಕಾದ ಮಾತುಗಳನ್ನು ಉದುರಿಸ್ತಾ ಇದ್ದೀರಿ ಅಷ್ಟೇ. ಆಸ್ಕ್ ಯುವರ್ ಓನ್, ಇದು ಟ್ರೂತ್ ಅದು ಅಲ್ಲ ಅಂತ ನಿಮಗೂ ಗೊತ್ತು, ನಮಗೂ ಗೊತ್ತು. ಇನ್ನು 3 ದಿನ ಆದಮೇಲೆ ಇದನ್ನು ಮರಿತೀವಿ ಅನ್ನೋದು ನಿಮಗೂ ಗೊತ್ತು, ನಮಗೂ ಗೊತ್ತು. ಏನೂ ಬದಲಾಗಲ್ಲ ಅಷ್ಟೇ. ಆಗಲಿ ಅಥವಾ ಸರ್ಕಾರದ ಯಾವುದೇ ಇಲಾಖೆಗಾಗಲಿ ನಾವು ಈ ಹಣ ತಗೊಳ್ಳೋ ವಿಚಾರದಲ್ಲಿ ಬಹಳ ಕಠಿಣವಾಗಿ ನೋಡ್ತೇವೆ. ಗೊತ್ತಾದ ತಕ್ಷಣ ಅವ್ರ ಮೇಲೆ ಕ್ರಮ ತಗೊಳ್ತೀವಿ, ಅವ್ರನ್ನ ಸಸ್ಪೆಂಡ್ ಮಾಡ್ತೀವಿ, ಡಿಪಾರ್ಟ್ಮೆಂಟಲ್ ಎನ್ಕ್ವೈರಿ ಮಾಡ್ತೀವಿ, ಮತ್ತು ಅವರು ಮಾಡಿರೋದು ಸತ್ಯ ಅಂತ ಗೊತ್ತಾದ ಮೇಲೆ ಅವ್ರನ್ನ ಡಿಸ್ಮಿಸ್ ಕೂಡ ಮಾಡ್ತೀವಿ. ಕಠಿಣವಾಗಿ ಕ್ರಮ ತಗೊಳ್ಳೋದು. ಐ ವಿಲ್ ಚಾಲೆಂಜ್ ದಿ ಆನರಬಲ್ ಹೋಮ್ ಮಿನಿಸ್ಟರ್. ಅವ್ರ ಬಗ್ಗೆ ನನಗೆ ಅಪಾರವಾದ ಪ್ರೀತಿ ಇದೆ. ಆಸ್ ಎ ಫ್ರೆಂಡ್ ಬೇರೆ ವಿಚಾರ, ಆಸ್ ಎ ಪೊಲಿಟಿಷಿಯನ್ ಬೇರೆ. ನನ್ನ ಪೊಲೀಸ್ ಟ್ರಾನ್ಸ್ಫರ್ಸನ್ನು MLAಗಳ ಇಂಟರ್ಫಿಯರೆನ್ಸ್ ಇಲ್ಲದೆ ಮಾಡಿ ನೀವು ಬದುಕಕ್ಕೆ ತಾಕತ್ತೆ ಶಕ್ತಿ ಇದೆಯಾ ನಿಮಗೆ? ತಾಕತ್ತಿದೆಯಾ? ಯಾರಿಗಾರು ಇದೆಯಾ ನಿಮಗೆ? ನೋಡೋಣ, ತಗೊಳ್ಳಿ ಯಾರು ಒಬ್ಬರು ಚಾಲೆಂಜ್. ಯಾರಿಗಾರು ತಾಕತ್ತಿದೆಯಾ? ಯಾವುದಾದ್ರು ಸರ್ಕಾರಕ್ಕೆ ಇದೆಯಾ? ಯಾವುದಾದ್ರು ಸರ್ಕಾರಕ್ಕೆ ಪೊಲೀಸ್ ಟ್ರಾನ್ಸ್ಫರ್ಸನ್ನು MLAಗಳ ಇಂಟರ್ಫಿಯರೆನ್ಸ್ ಇಲ್ಲದೆ ಯಾವ ಲೆವೆಲಲ್ಲಾರು ಆಗಲಿ ರೀ, ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾರೆ ಗೊತ್ತೇನ್ರಿ. ಈಗ ಹಿಂದೆ ಎಲ್ಲ ಕಾನ್ಸ್ಟೇಬಲರಿಗೆ ಮಾತಾಡ್ತಿರ್ಲಿಲ್ಲ, ಈಗ ಅದನ್ನೂ ಮಾತಾಡೋಕ್ಕೆ ಶುರು ಮಾಡಿದ್ದಾರೆ. ಹಿಂದೆ ಎಲ್ಲ IPS ಎಲ್ಲ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ ಯಾರೂ, ಏಯ್ ಅದೆಲ್ಲ ಇಲ್ಲ ಸುಮ್ಮನಿರಪ್ಪ ಅಂತನೋರು. ಈಗ ಅದನ್ನೂ ಮಾತಾಡೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ ಎಲ್ಲ ಕೆಟ್ಟದಾಗಿ. ಯಾವ ಲೆವೆಲ್ಗೆ ಹೋಗಿದೆ ಗೊತ್ತಾ? ಸುಮ್ಮನೆ ಯಾಕೆ ಸುಳ್ಳು ಹೇಳ್ತೀರಿ ಕ್ಯಾಮ್ರಾ ಮುಂದೆ? ನಿಮ್ಮ ಆತ್ಮಸಾಕ್ಷಿಗೆ ವಿರುದ್ಧವಾಗಿ ನಿಮ್ಮ ಹಣೆ ಬರಹ ಪೋಸ್ಟಲ್ಲಿ ಇದ್ದೀರಿ, ಅನುಭವಿಸಿ ಆ ಸಂಕಟನ. ಬಿಹಾರದಲ್ಲಿ NDA ಪ್ರಣಾಳಿಕೆಯನ್ನು ರಿಲೀಸ್ ಮಾಡಿದ್ದಾರೆ. ಇವರು 1 ಕೋಟಿ ಯುವಕರಿಗೆ ಉದ್ಯೋಗ, 60,000 ತಗೊಳ್ರೋ, 20,000 ತಗೊಳ್ರೋ, 16,000 ಕೊಟ್ಟು ಒಕ್ಕಂಡ್ರೋ ಅಂತಂದ್ಬಿಟ್ಟು ಮಾಡಿದ್ದಾರೆ. ಅವರು ಮಾಡಿದ್ದಾರೆ. ಆ ತೇಜಸ್ವಿ ಯಾದವ್ ಮಾಡಿರೋ ಇದನ್ನು ಜಾರಿಗೆ ತರೋಕ್ಕೆ ಒಂದು 8 ಲಕ್ಷ ಕೋಟಿ, 9 ಲಕ್ಷ ಕೋಟಿ ಬೇಕು. ಈ ಗಿರಾಕಿಗಳು ತಂದಿರೋಂಥ ಇದನ್ನು ಜಾರಿಗೆ ತರೋಕ್ಕೆ 6 ರಿಂದ 7 ಲಕ್ಷ ಕೋಟಿ ಬೇಕು. ಬಿಹಾರಕ್ಕೆ ಹಿಂದುಳಿದ ರಾಜ್ಯ ಅಂತ ಎಕ್ಸ್ಟ್ರಾ ದುಡ್ಡನ್ನು ಫಿನಾನ್ಸ್ ಕಮಿಷನಲ್ಲಿ ಕೊಡಬೇಕಂತೆ. ದುಡ್ಡನ್ನು ಅರ್ನ್ ಮಾಡಿ ತಿನ್ನಕ್ಕೆ ಯೋಗ್ಯತೆ ಇಲ್ಲದೆ ಇರೋ ರಾಜ್ಯಗಳೆಲ್ಲ ನಾವು ರೆಕ್ಕೆ ಕಟ್ಕೊಂಡು ಹಾರಾಡ್ತೀವಿ ಅಂತ ಮಾತಾಡ್ತಾರೆ. ಅದಕ್ಕೆ ತಕ್ಕಂತೆ BJPಯವರು ಕಾಂಗ್ರೆಸ್ಗೆ ಬೈತಾ ಇದ್ದು ತಾವು ಅದನ್ನೇ ಮಾಡ್ತಾರೆ. ಅಷ್ಟೇ. ಕಂಪೇರ್ ಮಾಡಿ ನೋಡೋಣ, ಅದೇ ಮಾಡೋದು. ಈ ಗ್ಯಾರಂಟಿಗಳನ್ನ ಜಾರಿಗೆ ತರೋಕ್ಕಾಗತ್ತೆ. ಸೇಮ್ ಕರ್ನಾಟಕಕ್ಕೆ ಏನಾಗಿದೆಯೋ ಅದಕ್ಕೆ 4 ಪಟ್ಟಾಗತ್ತೆ. ಅದಕ್ಕೆ ದುಡ್ಡು ಕೊಡಿ ಅಂತಾರೆ ಕೇಂದ್ರ ಸರ್ಕಾರದಲ್ಲಿ. ನೀವು ಈಗೊಂದು ಜೋಕ್ ನೋಡಿಲ್ವಾ ಎಲ್ಲ ಜನ? ರಾಜ್ಯಗಳಲ್ಲಿ ಏನಾದ್ರೂ ಕೇಂದ್ರ ಸರ್ಕಾರ ಕಾಗದ ಬರೀತಾ ಇದ್ದೀವಿ, ನೀವು ನೋಟಿಸ್ ಮಾಡಿ. ಎಲ್ಲದಕ್ಕೂ ಆ ಕಡೆ ಮಾಡೋದು. ಯಾಕೆ ಇನ್ನು ರಸ್ತೆ ಗುಂಡಿದ್ದಕ್ಕೆ ಕೇಂದ್ರ ಸರ್ಕಾರ ಕಾಗದ ಬರೆದಿಲ್ವ DK ಶಿವಕುಮಾರ್? ಅದನ್ನು ಬರೆದು ಬಿಡ್ಬೋದಾಗಿತ್ತು. ಈಗ ನೀವು ನೋಟಿಸ್ ಮಾಡಿ, ಎಲ್ಲ ರಾಜ್ಯಗಳಿಗೂ ಇದನ್ನು ಸ್ಟಾರ್ಟ್ ಆಗಿದೆ ರೋಗ. ಮಾತೆತ್ತಿದ್ರೆ ಕೇಂದ್ರ ಸರ್ಕಾರಕ್ಕೆ ಕಾಗದ ಬರೀತೀವಿ. ಅದು ಇವ್ರ ಸಬ್ಜೆಕ್ಟ್ ಆದರೂ ಸರಿ, ಯಾರ ಸಬ್ಜೆಕ್ಟ್ ಆದರೂ ಸರಿ, ಕೇಂದ್ರ ಸರ್ಕಾರಕ್ಕೆ ಕಾಗದ ಬರೀತೀವಿ. ಅಕ್ಕಿ ಯಾಕೆ ಕೊಟ್ಟಿಲ್ಲ ಅವ್ರಿಗೆ ಹೇಳ್ತೀವಿ, ಏನಕ್ಕಾದರೂ ಸರಿ. ಅಲೆಮಾರಿ ಸಮುದಾಯಕ್ಕೆ 1% ಒಳ ಮೀಸಲಾತಿ ಕೊಡುವ ಬಗ್ಗೆ ಕಾನೂನು ಇಲಾಖೆ ಮತ್ತು ಕಾನೂನು ತಜ್ಞರ ಜೊತೆ ಚರ್ಚೆ ಮಾಡಿ ಶೀಘ್ರವೇ ನಿರ್ಧಾರ ಮಾಡ್ತೀವಿ ಅಂತ ಸಭೆ ಬಳಿಕ CM ಸಿದ್ದರಾಮಯ್ಯನವರು ತಿಳಿಸಿದ್ದಾರೆ. ನಮಗೆ ಪ್ರತ್ಯೇಕವಾಗಿ 1% ಮೀಸಲಾತಿನ ಕೊಡಬೇಕು ಅಂತೇಳಿ ವಾದ ಮಾಡಿದ್ದಾರೆ. ಅಭಿವೃದ್ಧಿ ನಿಗಮ ಮಾಡಬೇಕು. ಕಾನೂನು ಸಪೋರ್ಟ್ ಕೇಳಿದ್ದಾರೆ, ಸಾರಿ ಹಣಕಾಸಿನ ಸಪೋರ್ಟ್ ಕೇಳಿದ್ದಾರೆ, ನಿಗಮ ಕೇಳಿದ್ದಾರೆ. ನಿಗಮ ಪಗಮ ಎಲ್ಲ ಮಾಡಿಕೊಡ್ಬೋದು. ಪ್ಯಾಕೇಜ್ ಕೇಳಿದ್ದಾರೆ, ನೋಡ್ತೀವಿ ಅಂತ ಪ್ಯಾಕೇಜು ಬೇಕಾದ್ರೆ ತಗೊಳ್ಳಿ. ಬಟ್ ನೀವೇನಾದರೂ ನಿಮಗೆ ಬೇಕಾಗಿದ್ದ ರಿಸರ್ವೇಷನನ್ನು ತಗೊಳ್ಳದೆ ನೀವು ಕೋರ್ಟ್ ಕೇಸನ್ನು ಅವ್ರು ಹೇಳ್ದಂಗೆ ಏನಾದ್ರು ವಿಡ್ರಾ ಮಾಡ್ಕೊಂಡ್ರೆ ನಿಮ್ಮಂಥ ಮೂರ್ಖರು ಇನ್ನೊಬ್ರಿಲ್ಲ. ಆಗಲ್ಲ ನಿಮ್ಗೆ ಅನ್ನೋದು. ಸದ್ಯಕ್ಕಿನ್ನೂ ತೀರ್ಮಾನ ಮಾಡಿಲ್ಲ, ಆಗಲ್ಲ. ನಿಮಗೆ ನಾನು ಬರ್ಕೊಟ್ಟಿದ್ದೀನಿ. ಇದನ್ನು ರಾಜಕಾರಣ ಮೀರಿ ನಿರ್ಧಾರಕ್ಕೆ ಹೋಗಿ ನೀವು. ಏನೋ ಸಿದ್ದರಾಮಯ್ಯ ಹೇಳ್ಬಿಟ್ಟ ಬಿಡಪ್ಪ ಅಂತ ಮಾಡಿದ್ರೆ ನಿಮ್ಮ ಸಮುದಾಯಕ್ಕೆ ಮಾಡೋ ಅವಮಾನ ಮತ್ತು ಮೋಸ, ವಂಚನೆ ನಿಮ್ಮ ಇಷ್ಟ. ಸಂಸದ ಸೂರ್ಯ ಹೇಳ್ತಾರೆ, ಹಾಳು ಮಾಡೋದು ಯಾರು ಬೇಡಿ ಸರ್, ಹಠಕ್ಕೆ ಬಿದ್ದು ಯಾಕೆ ಹಾಳು ಮಾಡ್ತೀರಿ, ನನ್ನನ್ನು ಎಳಸು ಅಂತೀರ. ನಾಳೆ ಯುವಕರೇ ಬೆಂಗಳೂರು ಕಟ್ಟೋದು, ಇದು ಯುವಕರಿಗೆ ಮಾಡೋ ಅವಮಾನ ಅಲ್ವಾ ನೀವು ಅಂತ DKಗೆ ಕೇಳಿದ್ದಾರೆ.
ನೀವು ಒಳ್ಳೆ ಕೆಲಸ ಮಾಡೋಕ್ಕೆ ಹೊರಟಿರ್ಬೋದು, ಆದರೆ ಟನಲ್ ಪ್ರಾಜೆಕ್ಟ್ ಒಳ್ಳೆ ಪ್ರಾಜೆಕ್ಟ್ ಅಲ್ಲ, ಅದು ಕೆಟ್ಟ ಪ್ರಾಜೆಕ್ಟ್ ಅದು. ಅದನ್ನು ಹಾಕ್ಕೊಟ್ಟವರು ನಿಮ್ಮ ಹಿತೈಷಿಗಳಲ್ಲ ಅಂತೆಲ್ಲ ಅವ್ರು ಹೇಳಿದ್ದಾರೆ. ತೇಜಸ್ವಿ ಸೂರ್ಯ ನನಗೆ ಗೊತ್ತಿಲ್ಲ, ಅದು ಯುವಕರಿಗಾದ ಅವಮಾನ ಅಂತ ಜನ ಕನ್ಸಿಡರ್ ಮಾಡ್ತಾರೋ ಬಿಡ್ತಾರೋ ನಂಗೆ ಗೊತ್ತಿಲ್ಲ, ಇರ್ಬೋದೇನೋ ಅವ್ರ ಭಾವನೆ ಪ್ರಕಾರ. ಆದರೆ ಒಂದಂತೂ ನಿಜ, ಯಾವ್ದು ಸರ್? ಶಿವಕುಮಾರ್ ಅದನ್ನು ಹೇಳಬಾರ್ದಾಗಿತ್ತು. ಯು ಆರ್ ಟಾಕಿಂಗ್ ಟು ಎನ್ MP, ನಂಬರ್ 1. ನಿಮಗೂ ಆ ಥರ ಯಾರು ಬೇಕಾದ್ರೂ ಮಾತಾಡ್ಬೋದು ತಿರುಗಿಸಿ, ನೀವು ಒಬ್ಬರೇ ಅಲ್ಲ ಮಾತಾಡೋಕ್ಕೆ ಶಕ್ತಿ ಇರೋದು. ಹಾಂ, ನಿಮಗಿಂತ ಚೆನ್ನಾಗಿ ಬೈಯೋರು ಇದ್ದಾರೆ ಇನ್ನೂ ಜನ ಬಾಕಿ. ಅದು ಎರಡನೇದು, ನಿಮ್ಮ ರಾಹುಲ್ ಗಾಂಧಿ ಮಾತೆತ್ತಿದ್ರೆ ಜೆನ್ಜಿ ವಿಲ್ ಫೈಟ್ ಅಂತಾರೆ. ಎಳಸ್ಗಳೆಲ್ಲ ಫೈಟ್ ಮಾಡಬೇಕಾ? ಎಳಸ್ಗಳು ಫೈಟಿಂಗಿಗೆ ಬೇಕಾ? DKಗೆ ಮತ್ತು ಅವ್ರ ಲೀಡ್ರಿಗೆ ವೇಸ್ಟ್ ಪ್ರಾಡಕ್ಟ್ ಅಲ್ವಾ? ವೇಸ್ಟ್ ಪ್ರಾಡಕ್ಟು, ಕ್ವಾಲಿಟಿನ್ನು, ಸೂರ್ಯ ಇದು ಟಂಬ್ಲರು, ಬಕೆಟು, ಅದಕ್ಕೆ ಬೇಕಾ ಎಳಸ್ಗಳು? ಎಲ್ಲೆಲ್ಲಿ ಯಾವ ಥರ ಇದೆ. ಎಸ್. ಫೇಸ್ಬುಕ್ನಲ್ಲಿ ಪ್ರಚೋದನಕಾರಿ ಪೋಸ್ಟ್ ಶೇರ್ ಮಾಡಿದ ಆರೋಪಕ್ಕೆ ಸಂಬಂಧಪಟ್ಟ ಹಾಗೆ ಶರಣ್ ಪಂಪ್ವೇಲ್ರನ್ನ ವಶಕ್ಕೆ ಪಡೆಯಲಾಗಿದೆ. ಇದು ಅಭಿವ್ಯಕ್ತಿ ಸ್ವಾತಂತ್ರ್ಯ ಕಿತ್ತುಕೊಳ್ಳುವಂತಹ ಪ್ರಯತ್ನ ಅಂತ ಅವರು ಆಕ್ರೋಶ. ಇದು ರಾಜ್ಯದಲ್ಲಿ ಏನಾಗಿದೆ, ರಾಜಕೀಯ ಬಡಿದಾಟ, ಸೈದ್ಧಾಂತಿಕ ಹೋರಾಟವನ್ನು ಪೊಲೀಸ್ ದುರುಪಯೋಗದ ಅಂತಿಮ ಹಂತಕ್ಕೆ ತಂದುಬಿಟ್ಟಿದ್ದಾರೆ ಕಾಂಗ್ರೆಸ್ನವರು. ಮುಂದಕ್ಕೆ ಬರೋರು ಇನ್ನೂ ಚೆನ್ನಾಗಿ ಇದನ್ನು ಬಳಸ್ಕೊಳ್ಳಿ, ಅವ್ರು ಹಾಕ್ಕೊಟ್ಟಿರೋ ದಾರಿನಲ್ಲಿ. ಅವ್ರು 6 ಹಾಕಿದ್ರೆ 60ಕ್ಕೆ ರೆಡಿ ಮಾಡ್ಕೊಳ್ಳಿ ನೀವೇ. ಯಾಕಂದರೆ ಇದೇನಾಗ್ತಾ ಇದೆ, ಸಣ್ಣ ಸಣ್ಣ ಪ್ರಕರಣಗಳನ್ನೆಲ್ಲ ಪೊಲೀಸರನ್ನು ಬಳಸಿಕೊಂಡು ರಾಜಕೀಯವಾಗಿ ಅದನ್ನು ತೀರಿಸ್ತಾ ಇದ್ದಾರೆ. ಅವರ ಡೆಲ್ಲಿಲಿ ಮಾಡಿದ್ರೆ ಏನು ಅಂತ ಇವರು ಹೇಳ್ತಿದ್ರು, ಅದನ್ನೇ ಅವ್ರು ಇಲ್ಲಿ ಮಾಡ್ತಿದ್ದಾರೆ ಈಗ. ಹಾಗಾಗಿ ಇಬ್ಬರು ಅನುಭವಿಸೋರಂತೆ. ನೆಕ್ಸ್ಟ್ ಅವ್ರ ಅಧಿಕಾರಕ್ಕೆ ಬಂದಾಗ ನೀವು ಲಿಸ್ಟ್ ಮಾಡ್ಕೊಳ್ಳಿ, ಯಾರ್ಯಾರನ್ನ ಎಲ್ಲೆಲ್ಲಿ ಒಳಗೆ ಹಾಕ್ಬೇಕೋ ಅಲ್ಲಿ ಹಾಕ್ಕೊಳ್ಳಿ. ಆಮೇಲೆ ಆಫೀಸರ್ಸ್ಗಳಿಗೆ ಯಾರ್ಯಾರಿಗೆ ಆವಾಗ ಮಟ್ಟ ಹಾಕಬೇಕೋ, ಬಲಿ ಹಾಕಬೇಕೋ ಅವ್ರಿಗೆ ಬಲಿ ಹಾಕ್ಕೊಳ್ಳಿ ಆಗ ಆಫೀಸರ್ಸ್ಗೆ. ರೇಣುಕಾಸ್ವಾಮಿ ಇದು ದೋಷಾರೋಪ ಪಟ್ಟಿ ಇವತ್ತು ಆಗಿಲ್ಲ. ಏನಕ್ಕೆ ಅಂದರೆ ಲಾಯರ್ಗಳು ಹೇಳ್ಬಿಟ್ರಂತೆ, ನೋಡಿ ನಮ್ಮ ಕಕ್ಷಿದಾರರಿಗೆ ಅಂದರೆ ದರ್ಶನ್ ಟೀಮ್ಗೆಲ್ಲ ಇದು ಆರೋಪ ಪಟ್ಟಿ ನಿಗದಿ ಮಾಡೋದು, ಆರೋಪವನ್ನು ಅಂದರೆ ಏನು ಅಂತ ಅವ್ರಿಗೆ ಎಜುಕೇಟ್ ಮಾಡಬೇಕು ಅಂತ. ಹೌದಾ, ಇಷ್ಟು ದಿನ ಆದಮೇಲೆ ತಿಳ್ಕೊತಾ ಇದ್ದಾರಾ? ಭಾಳ ಸಂತೋಷ. ಕೋರ್ಟು ಹಾಗೆ ಹೇಳಿದೆ, ಭಾಳ ಸಂತೋಷ ಮಾಡಿ ಅಂಥೇಳಿ ನಾಳೆ ಟೈಮ್ ಕೊಟ್ಟು 3ನೇ ತಾರೀಕು ಫಿಕ್ಸ್ ಮಾಡೋಣ ಚಾರ್ಜು ಅಂತ ಹೇಳಿದ್ದಾರೆ. ಜೀನಿ ಸ್ಲಿಮ್ ರೆಫರ್ ಮಾಡ್ಬೇಕಾದ್ರೆ ಕಾರಣ ಏನಂದ್ರೆ ವೇಟ್ ಲಾಸ್ ಸಲುವಾಗಿ ನನ್ ಬಾಳ ಜನ ಕೇಳಿದ್ರು. ಫಸ್ಟ್ ನಾನ್ ತಗೊಂಡು ನನಗೆ ರಿಸಲ್ಟ್ ಬಂದ್ಮೇಲೆ ಆಮೇಲೆ ನಾನು ಜೀನಿ ಸ್ಲಿಮ್ ಇನ್ನೊಬ್ಬರಿಗೆ ಪ್ರಿಪೇರ್ ಮಾಡಿದ್ದೆ. ಸುಸ್ತಾಗೋದು ಕಡಿಮೆ ಆಯ್ತು, ವೀಕ್ನೆಸ್ ಅದು ಏನೂ ಇಲ್ಲ, ಪೂರಾ ಹೆಲ್ದಿ ಅದೇನಿ. ವೇಟ್ ಜಾಸ್ತಿ ಇರೋರಲ್ಲಿ ಏನೇ ಡೌಟ್ ಇಲ್ಲದೆ 100% ಬಳಸಬಹುದು. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ. ಬೆಂಗಳೂರು ಸುಬ್ರಹ್ಮಣ್ಯಪುರ ಪೊಲೀಸ್ ಠಾಣೆಯಿಂದ ಬಂದಿರೋ ಕೆಟ್ಟ ಕತೆ. ಮಗಳು 3 ಹುಡುಗರ ಜೊತೆ ಓಡಾಡ್ತಿದ್ಲಂತೆ. ಕೊನೆಗೆ ತಾಯಿ ಮನೆಗೆ ಬಂದಾಳೆ, ತಾಯಿಗೆ ಬೈದಿದ್ದಾಳೆ. ಬೈದಿದ್ದಕ್ಕೆ ಆ ಫ್ರೆಂಡ್ಸ್ ಜೊತೆ ಸೇರಿಕೊಂಡು ತಾಯಿನೇ ಕೊಂದು ನೇಣಾಕೊಂಡಿದ್ದಾಳೆ ಅನ್ನೋ ಥರ ಬಿಂಬಿಸಿ ಹೋಗಿದ್ದಾಳಂತೆ. ಏನು ಮಕ್ಕಳ್ರಿ ಇವರೆಲ್ಲ, ಮಕ್ಕಳೇನ್ರಿ, ಯಾವ ಲೆವೆಲ್ಗೆ ಹೊರಟೋಗ್ತಾ ಇದೆ. ಮಕ್ಕಳೇ ಬೇಡ ಅನಿಸೋ ಸ್ಟೇಜ್ಗೆ ಹೋಗ್ತಾ ಇದೆ. ಅಲ್ಲ, ಎಲ್ಲ ಮಕ್ಕಳು ಹಾಗಲ್ಲ, ಭಾಳ ಮೋಸ. ಇನ್ನು ಬೆಂಗಳೂರಿನ ಹೊರವಲಯದ ನೆಲಮಂಗಲದಲ್ಲಿ ಮುಸ್ಲಿಂ ಅವರು ಮದುವೆಗೆ ಇನ್ವೈಟ್ ಮಾಡಿದ್ದಾರೆ ಅಂತ ಹಿಂದೂ ಯುವಕ ಹೋಗಿದ್ದಾರೆ. ಆದರೆ ಅವರು ಹೋಗುವಾಗ ತಿಲಕ ಇಟ್ಕೊಂಡು ಹೋಗಿದ್ದಾರೆ, ಊಟದ ಸಾಲಿನಲ್ಲಿ ಕೂತ್ಕೊಂಡಿದ್ದಾರೆ. ಪಂಕ್ತಿಯಲ್ಲಿ ಕೂತ್ಕೊಂಡಿದ್ದಂತಹ ವ್ಯಕ್ತಿ ತಿಲಕ ಇಟ್ಕೊಂಡಿದ್ದಾರೆ ಅನ್ನೋ ಒಂದೇ ಕಾರಣಕ್ಕೆ ಸಮೀವುಲ್ಲಾ ಅವರ ಕುಟುಂಬಸ್ಥರು ಅವ್ರನ್ನ ಅಲ್ಲಿಂದನೇ ಎದ್ದಿ ನಾವು ಊಟ ಹಾಕಲ್ಲ ಹಿಂದೂಗೆ, ಎಲ್ಲೂ ಹೋಗಿ ಅಂತ ದಿಮಾಕಿನ ಪ್ರದರ್ಶನ ತೋರಿಸಿದ್ದಾರೆ. ಪಾಪ ಅವ್ರು ಹೇಳ್ಕೊಂಡ್ರು, ನನ್ನನ್ನು ಇನ್ವೈಟ್ ಮಾಡಿದ್ರು ಅಂತ ಬಂದೆ, ಹಿಂಗೆ ಅವಮಾನ ಮಾಡೋದು ಅಂತ ನೋವನ್ನ. ಸರಿ, ಈಗ ಅವ್ರು ಅವಮಾನ ಮಾಡಿದ್ರು, ಪುಣ್ಯಕದೇನೋ ವಿಡಿಯೋ ಆಗಿದೆ, ಎಲ್ಲ ಆಗಿದೆ. ಯಾರದು ಮಾಡಿದ ವ್ಯಕ್ತಿ ಇದ್ದಾನೆ, ಯಾರು ಸಮೀವುಲ್ಲಾ ಅಂತ, ಅವನೇನ ಮಾಡಿರೋದು? ಅವ್ರ ಫ್ಯಾಮಿಲಿ ಮೆಂಬರ್. ಸಮೀವುಲ್ಲಾ ಅಲ್ಲ ಮಾಡಿರೋದು, ಅಲ್ಲ, ಕರೆದವನಲ್ಲ, ಕರೆದವ್ರು ಮಾಡಿಲ್ಲ ಸರ್, ಇನ್ಯಾರೋ ಮಾಡ್ದ. ಅವ್ನು ಯಾವನ್ ಮಾಡ್ದ ಕಂಡಿಡೀರಿ, ಅವನನ್ನು ಬಾಯ್ಕಾಟ್ ಮಾಡಬೇಕು, ಹಿಂದೂಗಳು ಬಾಯ್ಕಾಟ್ ಮಾಡಿ, ಅಥವಾ ಊರ್ನವ್ರು ತೀರ್ಮಾನ ತಗೊಳ್ಳಿ ಅದನ್ನು ಇದೇನು ಮಾಡಬೇಕು ಅಂತ. ಊರ್ನವ್ರು ತೀರ್ಮಾನ ತಗೋಬೇಕು, ನಾವು ಮಾಡೋಣ ಅಂತ ಅನ್ಬೇಕು. ಇಲ್ದಿರಿ ಟೋಪಿ ಹಾಕೊಂಬತ್ತವ್ರನ್ನ ಬಿಡಬೇಡಿ ಅಂತ ಹೇಳೋಕ್ಕಾಗತ್ತಾ ನಾಳೆ? ಅಥವಾ ಇನ್ನೊಂದು ನಾವು ಮುಸ್ಲಿಮನ್ನು ಕರೆಯೋದು ಬೇಡ, ನಾವು ಹಿಂದೂಗಳು ಮಾತ್ರ ಹಿಂದೂ ಕರ್ಕೊಳ್ಳೋಣ, ಮುಸ್ಲಿಮ್ ಮಾತ್ರ ಮುಸ್ಲಿಮ್ ಕರ್ಕೊಳ್ಳಿ ಅಂತೀರಾ? ಊರ್ನವ್ರು ತೀರ್ಮಾನ ಮಾಡಿ, ಆ ದಿಮಾಕಿನ ವ್ಯಕ್ತಿಗೆ ಪಾಠ ಕಲಿಸಿ. ಇಲ್ಲದೆ ಇದ್ದರೆ ರಿಟಾಲಿಯೇಟ್. ಯಾಕಂದರೆ ಅದನ್ನು ಯಾರು ಮಾಡ್ದ ಅವನೇನಾರು ಗಿಸ್ನೆಸ್ ಅವನು ಏನು ಮಾಡ್ತಾನೆ, ಇದೇನಾಗಿದೆಯೋ ನನಗಿನ್ನೂ ಪೂರ್ತಿ ಗೊತ್ತಿಲ್ವಲ್ಲ ಹೇಗಾಗಿದೆ ಅಂತ. ಆಗಿದ್ದರೆ ಅದನ್ನು ಮಾಡಿದವನೇನಾದ್ರು ಬಿಸ್ನೆಸ್ಸೋ ಅಥವಾ ಇನ್ನೊಂದೋ ಮಾಡ್ತಾ ಇದ್ದರೆ ಅನ್ನ ತಿನ್ನಕ್ಕೆ ಹಿಂದೂಗಳ ಜೊತೆ ವ್ಯವಹಾರ ಮಾಡ್ಬೋದಾ? ಅವನನ್ನು ಕರೆಸಿ ಕೇಳಿ, ಅಯೋಗ್ಯ ನೀನು ಅನ್ನ ತಿನ್ನಕ್ಕೆ ಹಿಂದೂಗಳ ಜೊತೆ ವ್ಯವಹಾರ ಮಾಡ್ಬೋದಾ ಹಂಗಾರೆ ಅಂತ. ಅಷ್ಟೇ. ಇದು ದಿಮಾಕಿನ ಪ್ರದರ್ಶನ, ಯಾರೋ ಆ ಪರ್ಟಿಕ್ಯುಲರ್ ವ್ಯಕ್ತಿ. ಸುಪ್ರೀಂ ಕೋರ್ಟಲ್ಲಿ ಪೋಕ್ಸೋ ಕೇಸ್ ಹಾಕಿದ್ರಂತೆ ಯಾರ ಮೇಲೋ, ಬಟ್ ಅವ್ರು ಆಮೇಲೆ ಮದುವೆ ಆಗಿ ನೆಮ್ಮದಿಯಾಗಿದ್ದರಂತೆ. ಹಾಗಾಗಿ
ಸುಪ್ರೀಂ ಕೋರ್ಟ್ ಹೇಳಿದೆ ಅವ್ರಿಗೆ ಯಾವ ಶಿಕ್ಷೆನೂ ಕೊಡೋದು ಬೇಡ, ಬಿಟ್ಬಿಡಿ ಅವ್ರ ಜೀವನ ನಡೆಸೋಕ್ಕೆ ಅಂತ. ಇನ್ನೊಂದು ಪ್ರಕರಣದಲ್ಲಿ ಬೀದಿ ನಾಯಿಗಳ ವಿಚಾರದ ಸುಪ್ರೀಂ ಕೋರ್ಟ್ ಗರಮ್ಮಾಗಿ ಹೋಗಿದೆಯಂತೆ. ಎಲ್ಲ ಚೀಫ್ ಸೆಕ್ರೆಟರಿಗಳು ಅವರೇ ಬರಬೇಕಂದ್ರೆ, ಅಯ್ಯೋ ವಿ ಸಿಲ್ ಕರೆಸ್ತೀವಿ ಸರ್ ವಿಡಿಯೋ ಕಾನ್ಫರೆನ್ಸಲ್ಲಿ, ಇಲ್ಲ ಆಗಲ್ಲ ಅವರೇ ಬರಬೇಕು, ನಮಗೆ ಗೌರವನೇ ಇಲ್ಲ ಅಂತಿದ್ದಾರಂತೆ. ಅಯ್ಯೋ ಬನ್ನಿ ಸರ್, ನಾಯಿಗಳನ್ನ ನೋಡಿ ಪುಕ್ಕಲ್ರ ಥರ ಓಡಾಡ್ತಾ ಇದ್ದೀವಿ ಜನ, ನೀವು ಮಾತ್ರ ಅಲ್ಲಿ ಎಲ್ಲ ಅನಿಮಲ್ ರೈಟ್ಸು ಲವ್ವಲ್ಲಿ ಕೂತಿದ್ದೀರಿ. ಕೆಲವು ಸರಿ ಕೆಲವ್ರಿಗೆ ಅರ್ಥವೇ ಆಗಲ್ಲ ಗ್ರೌಂಡ್ ಲೆವೆಲಲ್ಲಿ ಏನಾಗ್ತಿದೆ ಅಂತ, ಅದೇ ಕಸದ ಗಲಾಟೆ ಇದ್ದಂಗೆ.